ನಮಸ್ಕಾರ. ಧಾರ್ಮಿಕ ಚಾನೆಲ್ಗೆ ನಿಮಗೆ ಸ್ವಾಗತ. ಆಷಾಢ ಮಾಸದಲ್ಲಿ ಬರುವ ವಿಶೇಷ ದಿನಗಳು. ಚೈತ್ರದಿಂದ ಆರಂಭವಾಗುವ ಹಿಂದೂ ಪಂಚಾಂಗದಲ್ಲಿ 4ನೇ ತಿಂಗಳ ಆಷಾಢ ಮಾಸ. ಈ ಮಾಸವು ಮಳೆಗಾಲದ ಆರಂಭದ ಸಂಕೇತವಾಗಿದೆ. ಪ್ರಕೃತಿಯ ಹೊಸ ಚೈತನ್ಯದಿಂದ ತುಂಬಿ ತುಳುಕುವ ಕಾಲ ಇದಾಗಿದೆ. ಆದ್ದರಿಂದಲೇ ಈ ಮಾಸವನ್ನು ಆಧ್ಯಾತ್ಮಿಕ ಸಾಧನೆಗೆ ಅತ್ಯಂತ ಸೂಕ್ತ ಕಾಲವೆಂದು ಶಾಸ್ತ್ರಗಳು ಹೇಳುತ್ತವೆ. ಆಷಾಢ ಶುಕ್ಲ ಪಕ್ಷದ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಅಥವಾ ಪದ್ಮಾ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನದಿಂದ ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ತೆರಳುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. 4 ತಿಂಗಳ ಕಾಲ ಈ ಯೋಗ ನಿದ್ರೆ ಮುಂದುವರಿಯುತ್ತದೆ. ಈ ಅವಧಿಯನ್ನು ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ. ಈ 4 ತಿಂಗಳಲ್ಲಿ ವಿವಾಹ, ಗೃಹ ಪ್ರವೇಶ, ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ನಡೆಯುವುದಿಲ್ಲ. ಏಕೆಂದರೆ ದೇವರು ಯೋಗ ನಿದ್ರೆಯಲ್ಲಿರುತ್ತಾರೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಚಾತುರ್ಮಾಸದ ಮಹತ್ವ. ಚಾತುರ್ಮಾಸದಲ್ಲಿ ಸಾಧು ಸಂತರು ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಧರ್ಮ ಉಪದೇಶ ಮಾಡುತ್ತಾರೆ. ಭಕ್ತರು ಸಾತ್ವಿಕ ಆಹಾರ ಸೇವಿಸಿ ಉಪವಾಸ, ಜಪ, ಧ್ಯಾನ, ಭಜನೆ, ಪಾರಾಯಣ ಮಾಡುತ್ತಾರೆ. ಈ 4 ತಿಂಗಳಲ್ಲಿ ಮಾಡಿದ ಒಂದು ಪುಣ್ಯ ಕಾರ್ಯವು ಅನೇಕ ಪಟ್ಟು ಫಲ ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಏಕಾದಶಿ ವ್ರತದ ಫಲ. ಏಕಾದಶಿ ಉಪವಾಸ ಮಾಡಿದರೆ ಮನಸ್ಸು ಶುದ್ಧವಾಗುತ್ತದೆ, ಇಂದ್ರಿಯಗಳು ನಿಯಂತ್ರಣಕ್ಕೆ ಬರುತ್ತವೆ, ಭಗವಂತನ ಕೃಪೆ ದೊರೆಯುತ್ತದೆ. ಈ ದಿನ ಸಾಧ್ಯವಾದಷ್ಟು ಉಪವಾಸವಿರಬೇಕು. ಅನ್ನ ಸೇವಿಸದೆ ಹಣ್ಣು, ಹಾಲು ಅಥವಾ ಸಾತ್ವಿಕ ಫಲಹಾರ ಸೇವಿಸಬೇಕು. ಆಷಾಢ ಶುದ್ಧ ದ್ವಾದಶಿಯಿಂದ ಶ್ರಾವಣ ಶುದ್ಧ ದಶಮಿಯವರೆಗೆ ಶಾಖವ್ರತ ಇದೆ. ಚಾತುರ್ಮಾಸ ವ್ರತ ಧಾರಣೆ ಮಾಡುವ ಮೊದಲು ಆಷಾಢ ಶುದ್ಧ ಏಕಾದಶಿಯಂದು ಆಯಾ ಮಠದ ಗುರುಗಳಿಂದ, ಯತಿಗಳಿಂದ ತಪ್ತ ಮುದ್ರಾಧಾರಣವನ್ನು ಮಾಡಲಾಗುತ್ತದೆ. ಈ ಮುದ್ರಾಧಾರಣವು ವೈಷ್ಣವರಾದವರು ಹಾಕಿಸಿಕೊಳ್ಳಬೇಕು. ಈ ಮುದ್ರಾಧಾರಣೆಯು ಸ್ತ್ರೀಯರು, ಪುರುಷರು ಮತ್ತು ಉಪನಯನ ಆದ ಹುಡುಗರು ಎಲ್ಲರೂ ಅವರವರ ಮಠದ ಗುರುಗಳಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು. ಆಷಾಢ ಮಾಸದ ಮೊದಲ ಏಕಾದಶಿಯಂದು ಎಲ್ಲರೂ ತಪ್ತ ಮುದ್ರಾಧಾರಣ ಮಾಡಿಸಿಕೊಳ್ಳಬೇಕು. ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಈ ಮುದ್ರಾಧಾರಣೆ ಕಾರ್ಯಕ್ರಮ ನಡೆಯುತ್ತದೆ. ಆಷಾಢ ಮಾಸದ ಮೊದಲ ಏಕಾದಶಿಯಂದು ಶಾಖವ್ರತ, ದಧಿವ್ರತ, ಪಯೋವ್ರತ, ದ್ವಿದಳ ವ್ರತಗಳನ್ನು ಆಚರಿಸಲು ಹೊರಟ ಸಂದರ್ಭಗಳಲ್ಲಿ ಮೊದಲಿಗೆ ಮೈಮನಗಳನ್ನು ಶುದ್ಧ ಮಾಡಿಕೊಂಡು ವ್ರತವನ್ನು ಆಚರಿಸಬೇಕು. ಗುರುಗಳಿಂದ ತಪ್ತ ಮುದ್ರಾಧಾರಣ ಪಡೆದು ದೇಹವನ್ನು, ಮನಸ್ಸನ್ನು ಶುದ್ಧ ಮಾಡಿಕೊಂಡು ಶುದ್ಧವಾದ ದೇಹ, ಇಂದ್ರಿಯಗಳಿಂದ ವ್ರತವನ್ನು ಆಚರಿಸುವುದು ಶಾಸ್ತ್ರೀಯ ವಿಧಿ. ದೇವರ ಆಯುಧಗಳನ್ನು ದೇಹದ ಮೇಲೆ ಧರಿಸಿಕೊಳ್ಳುವುದರಿಂದ ದೇಹ ಪವಿತ್ರವಾಗುತ್ತದೆ. ದೇವರ ಆಯುಧ ಎಂದರೆ ಶಂಖ, ಚಕ್ರ. ಈ ಮುದ್ರಾಧಾರಣೆ ಹಿಂದೆ ಒಂದು ವೈಜ್ಞಾನಿಕ ಚಿಂತನೆ ಕೂಡ ಇದೆ. ನಮ್ಮ ಆಯುರ್ವೇದದಲ್ಲಿ ಅಗ್ನಿಕರ್ಮ, ಚಿಕಿತ್ಸಾ ಕರ್ಮವಿದೆ. ಶರೀರದ ಕೆಲವು ಭಾಗಗಳಿಗೆ ಬೆಳ್ಳಿ, ತಾಮ್ರ ಇತ್ಯಾದಿ ಲೋಹಗಳನ್ನು ಹದವಾಗಿ ಬಿಸಿ ಮಾಡಿ ಇಡುವುದರಿಂದ ರೋಗ ನಿವಾರಣೆಯಾಗುತ್ತದೆ. ಆಷಾಢ ಮಾಸದಲ್ಲಿ ರೋಗದ ಹೆಚ್ಚಳ ಸಾಧ್ಯತೆ. ಆದುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ತಪ್ತ ಮುದ್ರಾಧಾರಣ ಪೂರಕವಾಗಿದೆ. ದೇಹಕ್ಕೆ ಶಕ್ತಿ ಕೊಡುವಂತೆ ದೇಹದ ಪರಿಶುದ್ಧತೆಗಾಗಿ ಪ್ರತಿಯೊಬ್ಬರೂ ತಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು. ತಪ್ತ ಮುದ್ರಾಧಾರಣ ಮಾಡಿಸಿಕೊಂಡು ಚಾತುರ್ಮಾಸ ವ್ರತ ಆರಂಭವಾಗುತ್ತದೆ. ಆಷಾಢ ಶುದ್ಧ ದ್ವಾದಶಿಯಿಂದ ಶ್ರಾವಣ ಶುದ್ಧ ದಶಮಿಯವರೆಗೆ ಈ ಶಾಖವ್ರತದಲ್ಲಿ ತರಕಾರಿ, ಕಾಯಿ ಪಲ್ಯ, ಹುಳಿ, ಖಾರ ಉಪಯೋಗಿಸಬಾರದು.
ಬೇಳೆಯಿಂದ ಅಥವಾ ಅಕ್ಕಿಯಿಂದ ತಯಾರಿಸುವ ಆಹಾರ ಸ್ವೀಕರಿಸಬಹುದು. ಹುಳಿಗಾಗಿ ಮಾವಿನಕಾಯಿ ಒಣಗಿಸಿದ ಪುಡಿ ಆಮ್ಚೂರ್ ಪುಡಿ ಸಿಗುತ್ತದೆ. ಜೀರಿಗೆ, ಮೆಣಸು, ಎಳ್ಳು ಮುಂತಾದವುಗಳು ಬಳಸಬಹುದು. ಇದು ಆಷಾಢ ಮಾಸ ಮತ್ತು ಆಷಾಢ ಏಕಾದಶಿಯ ಮಹತ್ವ. ಮುಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಮಹತ್ವದ ದಿನಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.